ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತ ಮಾಹಿತಿ. ಬೆಂಗಳೂರು ನಗರ ವಿಶ್ವವಿದ್ಯಾಲಯ BBA ಮೊದಲನೇ ವರ್ಷ 2ನೇ ಸೆಮಿಸ್ಟ್ರಿಗೆ ತಾಳಿಕಟ್ಟೋಕ್ಕೆ ನಾನೇನು ಕೂಲಿನ ಎಂಬ ಅದ್ಭುತ ನಾಟಕವನ್ನು TP ಕೈಲಾಸಂ ಅವರು ಬರೆದಿರುವಂತಹ ಈ ನಾಟಕದ ಬಗ್ಗೆ ಬರೀ ಪರೀಕ್ಷಾ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ದೃಷ್ಟಿಯಿಂದ ಈ ನಾಟಕದ ಸಾರಾಂಶವನ್ನು ಇಲ್ಲಿ ಪ್ರಸ್ತುತಪಡಿಸುತ್ತೇನೆ. ಈ ತಾಳಿಕಟ್ಟೋಕ್ಕೆ ಕೂಲಿನ ಈ ನಾಟಕದ ಸಾರಾಂಶ ಮತ್ತು ಪ್ರಮುಖ ಅಂಶಗಳು ಈ ರೀತಿ ಇದೆ. ನರಸಿಂಹಯ್ಯನ ವ್ಯಕ್ತಿತ್ವ, ತೀವ್ರ ಜಿಪುಣತನ, ಪ್ರತಿ ವಿಷಯಕ್ಕೂ ಇಂಗ್ಲಿಷ್ ಪದಗಳನ್ನು ಬಳಸಿ ಮಾತನಾಡುವ ಶೈಲಿ. ಪಾರ್ವತಮ್ಮನ ಪಾತ್ರ, ಗಂಡನ ಮೇಲೆ ಮಮತೆ ಇರುವ, ಗಂಡನ ಸ್ವಭಾವವನ್ನು ಸರಿಯಾಗಿ ಅರಿತಿರುವ ಗೃಹಿಣಿ. ಮಧ್ಯಮ ವರ್ಗದ ಸಮಸ್ಯೆಗಳು, ವಿದ್ಯಾಭ್ಯಾಸಕ್ಕೆ ತಗುಲುವ ವೆಚ್ಚ ಮತ್ತು ಮಗಳ ಮದುವೆಯ ಚಿಂತೆ. ಈ ಎಲ್ಲ ಅಂಶಗಳು ಈ ನಾಟಕದ ಸುತ್ತ TP ಕೈಲಾಸಂ ಅವರು ಪ್ರಮುಖವಾಗಿ ಸಮಾಜದಲ್ಲಿ ನಡೆಯುತ್ತಿರುವಂತಹ ಒಂದು ವರದಕ್ಷಿಣೆ ಆಧಾರದ ಮೇಲೆ ಈ ಒಂದು ನಾಟಕವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಯುವ ಜನಾಂಗ ಮತ್ತು ಸಮಾಜದ ಕೆಲವು ಕುಟುಂಬಗಳು ಮತ್ತು ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇದನ್ನು ತಿಳ್ಕೊಂಡ್ರೆ ಅವರ ಸಮಸ್ಯೆಗಳು ತುಂಬಾ ಬಗೆಹರುತ್ತಂತ ಆಲೋಚನೆಯಲ್ಲಿ ಈ ಒಂದು ನಾಟಕವನ್ನು TP ಕೈಲಾಸಂ ಅವರು ಬರೆದಿದ್ದಾರೆ. ನಾವು ಮುಂದಿನ ದೃಶ್ಯವನ್ನು ಗಮನಿಸಿದಾಗ ಈ ದೃಶ್ಯವು ಲೋಭಿ ಮತ್ತು ಲೆಕ್ಕಾಚಾರದ ವ್ಯಕ್ತಿಯಾದ ನರಸಿಂಹಯ್ಯನ ಆಫೀಸಿನಿಂದ ಪ್ರಾರಂಭವಾಗುತ್ತದೆ. ಬೆಳಗ್ಗೆ 8 ಅಂಚೆ ಪೇದೆ ಪೋಸ್ಟ್ ಮ್ಯಾನ್ ನಿರೀಕ್ಷೆಯಲ್ಲಿರುವ ನರಸಿಂಹಯ್ಯ. ಪೇದೆ ಬಂದಾಗ ಅವನಿಗೆ ಬೂಟುಗಳಿಲ್ಲದನ್ನು ಕಂಡು ಹಾಸ್ಯ ಮಾಡುತ್ತಾ ಪೋಸ್ಟ್ ಮ್ಯಾನ್ ಆಗಲು ಪರಿಸ್ಥಿತಿ ಬಗ್ಗೆ ಪತ್ರಿಕೆಯಲ್ಲಿ ಬರುತ್ತೇನೆಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾನೆ. ಆದರೆ ಪೋಸ್ಟ್ ಮ್ಯಾನ್ ತಂದಿದ್ದು ಒಂದು ನಾಟ್ ಪೇಯ್ಡ್ ಕಾಗದ. ಆದರೆ ಕಾಗದ ಕಳಿಸಿದವನು ಪೋಸ್ಟ್ ಹಚ್ಚದೆ ಕಾರಣ ಅದನ್ನು ಪಡೆಯೋನೇ ಹಣ ನೀಡಬೇಕಾಗಿರುತ್ತದೆ. ಕೇವಲ 2.5 ಆಣೆ ನೀಡಲು ನರಸಿಂಹಯ್ಯ ಪೋಸ್ಟ್ ಮ್ಯಾನ್ ಜೊತೆ ಅತಿಯಾದ ಚೌಕಾಶಿ ಮಾಡುತ್ತಾನೆ. ತನ್ನ ಅಂಗಿಯ 7-8 ಕಿಸೆಗಳನ್ನು ತಡಕಾಡಿ ಕೊನೆಗೆ ಹಣ ನೀಡಿ ಕಾಗದ ಪಡೆಯುತ್ತಾನೆ. ಕಾಗದ ಓದಿದಾಗ ಅದು ದೂರದ ಊರಿನಲ್ಲಿ ಓದುತ್ತಿರುವ ಮಗನಿಂದ ಬಂದಿರುತ್ತದೆ. ಮಗ ತನ್ನ ಖರ್ಚಿಗೆ 30 ರೂಪಾಯಿಗಳು ಕಳಿಸಿರುತ್ತಾನೆ. ಇದರಿಂದಾಗಿ ಕೆರಳುವ ನರಸಿಂಹಯ್ಯ ಮಗ ತನ್ನ ಆಸ್ತಿಯನ್ನೆಲ್ಲ ದೋಚುತ್ತಾನೆಂದು ಗೋಳಾಡುತ್ತಾನೆ. ಅಲ್ಲದೆ ಮಗನ ಮುಂಗಟ್ಟಿನ ನೆನಪೊಡ್ಡಿ ಮಗಳ ವೆಂಕುಗೂ ಮದುವೆಯನ್ನು ಈ ವರ್ಷ ಮಾಡುವುದು ಬೇಡ ಎಂದು ನಿರ್ಧಾರಕ್ಕೆ ಬರುತ್ತಾನೆ. ಆದರೆ ಅವನು ಪತಿ ಪಾರ್ವತಮ್ಮ ಗಂಡನ ಜಿಪುಣತನವನ್ನು ಲೇವಡಿ ಮಾಡುತ್ತಾಳೆ. ಮಗ ಕಷ್ಟದಲ್ಲಿದ್ದಾನೆಂದು ಮರುಗುವವನು ಅವಳು ತನ್ನ ಒಡವೆಯನ್ನು ಅಡವಿಟ್ಟಾದರೂ ಮಗನಿಗೆ ಹಣ ಕಳಿಸುವುದಾಗಿ ಹೇಳುತ್ತಾಳೆ. ಮಗಳ ಮದುವೆಗೆ ಸಂಬಂಧಿಸಿದಂತೆ ಅಮಲ್ದಾರರ ರಾಮಣ್ಣನ ಮಗ ಕೃಷ್ಣಮೂರ್ತಿ ಮತ್ತು ಗುಮಸ್ತೆ ರಂಗಣ್ಣನ ಮಗ ಅಶ್ವತ್ಥನ ಎಂಬ 2 ವರಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಕೊನೆಗೆ ಗಂಡ ಹೆಂಡತಿ ಇಬ್ಬರೂ ಸೇರಿ ಸಂಬಂಧದ ಮಾತುಕತೆಗಾಗಿ ಹೊರಡಲು ಸಿದ್ಧರಾಗುವುದರೊಂದಿಗೆ ಈ ದೃಶ್ಯ ಮುಕ್ತಾಯವಾಗುತ್ತದೆ. ಇಲ್ಲಿ ಪ್ರಮುಖ ಅಂಶಗಳು: ನರಸಿಂಹ ವ್ಯಕ್ತಿತ್ವ, ತೀವ್ರ ಜಿಪುಣತನ, ಪ್ರತಿ ವಿಷಯಕ್ಕೂ ಇಂಗ್ಲಿಷ್ ಪದಗಳನ್ನು ಬಳಸಿ ಮಾತನಾಡುವ ಶೈಲಿ. ಪಾರ್ವತಮ್ಮನ ಪಾತ್ರ, ಮಗನ ಮೇಲೆ ಮಮತೆ ಇರುವ, ಗಂಡನ ಸ್ವಭಾವವನ್ನು ಸರಿಯಾಗಿ ಅರಿತಿರುವ ಗೃಹಿಣಿ. ಮತ್ತು ಮಧ್ಯಮ ವರ್ಗದ ಸಮಸ್ಯೆ, ವಿದ್ಯಾಭ್ಯಾಸಕ್ಕೆ ತಗುಲುವ ವೆಚ್ಚ ಮತ್ತು ಮಗಳ ಮದುವೆಯ ಚಿಂತೆ ಈ ನಾಟಕದ ಪ್ರಮುಖ ಅಂಶಗಳಾಗಿ ಮೂಡಿಬರುತ್ತವೆ. ನಾವು ಮುಂದಿನ ದೃಶ್ಯ 2 ಗಮನಿಸಿದಾಗ ಈ ರೀತಿ ಇದೆ. ಈ ದೃಶ್ಯವು ರಾಂಪುರದ ಬೀದಿಯಲ್ಲಿ ನಡೆಯುತ್ತದೆ. ಇಲ್ಲಿ ಹಳೆಯ ಕಾಲದ ಸಂಪ್ರದಾಯವಾದಿ ಮನೋಭಾವ, ನಾಗತ್ತೆ ಮತ್ತು ಆಧುನಿಕ ವಿಚಾರದ ಸೊಸೆ ಪಾತು ಪಾರ್ವತಿ ಹಾಗೂ ಸಾತು ಇವರ ನಡುವಿನ ಸಂಘರ್ಷದ ಮತ್ತು ಹಾಸ್ಯ ಎದ್ದು ಕಾಣುತ್ತದೆ ಈ ದೃಶ್ಯದಲ್ಲಿ. ಸಂಪ್ರದಾಯ ವರ್ಸಸ್ ಆಧುನಿಕತೆ. ರೈಲ್ವೆ ಸ್ಟೇಷನ್ನಿಂದ ನಡೆದುಕೊಂಡು ಬರುತ್ತಿರುವ ನಾಗತ್ತೆ ಸೊಸೆ ಪಾತು ಅತ್ತಿತ್ತ ಓಡಾಡುವುದನ್ನು ಕಂಡು ಗದರಿಸುತ್ತಾಳೆ. ಪಾತು ಜಟಕಾದಲ್ಲಿ ಬರೋಣವೆಂದು ಹಠ ಹಿಡಿದಾಗ ನಾಗತ್ತೆ, ಅದು ನನ್ನ ಅನ್ಯ ಜಾತಿಯವರ ಗಾಡಿ, ಅಲ್ಲಿ ಕುಳಿತರೆ ಜಾತಿ ಹೋಗುತ್ತದೆ ಎಂದು ವಿತಂಡವಾದ ಮಂಡಿಸುತ್ತಾಳೆ. ನಾಯಿಯ ಪ್ರಸಂಗ. ದಾರಿಯಲ್ಲಿ ಶೂದ್ರನೊಬ್ಬ ಬೋರಾ ಕರೆತರೊಂದಿದ್ದ ನಾಯಿಯನ್ನು ಕಂಡು ಪಾತು ಓಡಿ ಹೋಗಿ ಅದನ್ನು ಮುದ್ದಾಡುತ್ತಾಳೆ. ಇದನ್ನು ಕಂಡು ಅವ್ವಾರುತ್ತ ನಾಗತ್ತೆ, ಮುತ್ತೈದೆಯಾದವಳು ನಾಯಿಯನ್ನು ಮುಟ್ಟಬಹುದೇ ಎಂದು ರೇಗುತ್ತಾಳೆ. ಪಾತು, ಅದು ಜಾತಿ ನಾಯಿ ಎಂದು ಸಮರ್ಥಿಸಿಕೊಂಡಾಗ ನಾಗತ್ತೆ ಅದನ್ನು ವ್ಯಂಗ್ಯವಾಗಿ, ಅದಕ್ಕೆ ಮುಂಜಿ ಉಪನಯನ ಆಗಿದೆಯೇ ಎಂದು ಹಾಸ್ಯ ಮಾಡುತ್ತಾಳೆ. ಸಾಮಾಜಿಕ ಭೇದ. ಪಾತು ತನ್ನ ಮನೆಯ
ಜನವಾದ ಬೋರೋನ ಜೊತೆ ಕುಶಲೋಪಚಾರ ಮಾಡಿಸುವುದು ನಾಗತ್ತೆಗೆ ಇಷ್ಟವಾಗುವುದಿಲ್ಲ. ಶೂದ್ರರ ಜೊತೆ ಮಾತಾಡಬಾರದು ಎಂಬುದು ಆಕೆಯ ವಾದ. ಅಣ್ಣನ ಬಗ್ಗೆ ವ್ಯಂಗ್ಯ. ಪಾತು ತನ್ನ ಅಣ್ಣ ಚಿಕ್ಕರಾಯರು ಬಂದಿರುತ್ತಾರೆಯೇ ಎಂದು ವಿಚಾರಿಸಿದಾಗ ನಾಗತ್ತೆ ಆತನನ್ನು ಮಂಗಗೆ ಹೋಲಿಸಿ ಅವಮಾನಿಸುತ್ತಾಳೆ. ಇದರಿಂದ ಪಾತು ಕೋಪಗೊಳ್ಳುತ್ತಾಳೆ. ನಾಗತ್ತೆ ಪಾತ್ರ ಅತಿಯಾದ ಮಡಿವಂತಿಕೆ, ಜಾತಿಭೇದ ಮತ್ತು ಹಳೆ ಕಾಲದ ಕಟ್ಟುಪಾಡುಗಳಿಗೆ ಅಂಟಿಕೊಂಡಿರುವ ವ್ಯಕ್ತಿ. ಪಾತು ಪಾತ್ರ ಹೊಸ ಕಾಲದ ಹುಡುಗಿ, ಪ್ರಾಣಿ ಪ್ರೇಮಿ ಮತ್ತು ಜಾತಿಭೇದವಿಲ್ಲದೆ ಎಲ್ಲರನ್ನೂ ಮಾತನಾಡಿಸುವ ಗುಣದವಳು. ಭಾಷಾ ಶೈಲಿ ಇಲ್ಲಿ ಹಳ್ಳಿಯ ಭಾಷೆ ಮತ್ತು ಪಾತು ಬಳಸುವ ಇಂಗ್ಲಿಷ್ ಮಿಶ್ರಿತ ಭಾಷೆಯ ನಡುವಿನ ಸಂಘರ್ಷವು ಹಾಸ್ಯವನ್ನು ಉಂಟು ಮಾಡುತ್ತದೆ. ಈ ದೃಶ್ಯದಲ್ಲಿ ನಾವು ಮುಂದಿನ ದೃಶ್ಯವನ್ನು ಗಮನಿಸಿದಾಗ ದೃಶ್ಯ 3. ಕನ್ನಡದ ಪ್ರಸಹನ ಪಿತಾಮಹ ಟಿ.ಪಿ. ಕೈಲಾಸಂ ಅವರು ಬರೆದಿರುವ ಈ ನಾಟಕವು ಮಧ್ಯಮ ವರ್ಗದ ಸಂಸಾರದಲ್ಲಿನ ಮುಗ್ಧತೆ, ಹಾಸ್ಯ ಮತ್ತು ಸಮಾಜದ ಕಟು ವಾಸ್ತವಗಳನ್ನು ಬಿಂಬಿಸುತ್ತದೆ. ಈ ಮೊದಲ ದೃಶ್ಯವು ರಂಗಣ್ಣನ ಮನೆಯಲ್ಲಿ ನಡೆಯುತ್ತದೆ. ಇಲ್ಲಿ ಮಕ್ಕಳ ಮುಗ್ಧ ಸಂಭಾಷಣೆಯ ಮೂಲಕ ಗಂಡು ಹೆಣ್ಣಿನ ತಾರತಮ್ಯ ಮತ್ತು ಅಂದಿನ ಕಾಲದ ಸಾಮಾಜಿಕ ಮನಸ್ಥಿತಿಯನ್ನು ಚಿತ್ರಿಸಲಾಗಿದೆ. ಮಗು ಮತ್ತು ಪುಟ್ಟ ಅವರ ಸಂಭಾಷಣೆ, ಗಂಡು ಹೆಣ್ಣಿನ ವ್ಯತ್ಯಾಸ. ನಾಟಕದ ಆರಂಭದಲ್ಲಿ ರಂಗಣ್ಣನ ಮಗಳಾದ ಮಗು ಭೂಪತಿ ಮತ್ತು ಪುಟ್ಟ ನಡುವಿನ ಸಂಭಾಷಣೆ ಅತ್ಯಂತ ಸ್ವಾರಸ್ಯಕರವಾಗಿದೆ. ಭೂಪತಿ ಮತ್ತು ಹೋಪ್ಲೆಸ್ ಮಗು ತಾನೊಬ್ಬ ಗಂಡಸು, ಆದ್ದರಿಂದ ತಾನು ಭೂಪತಿ ಎಂದು ಬೀಗುತ್ತಾನೆ. ಹೆಣ್ಣು ಮಕ್ಕಳ ಸವಾಸ ಹೋಪ್ಲೆಸ್ ಎಂದು ಜರಿಯುತ್ತಾನೆ. ಅಡುಗೆ ಮತ್ತು ಸಂಪಾದನೆ. ಮಗುವಿನ ಪ್ರಕಾರ ಗಂಡಸರು ಭೂಪತಿಗಳು ಶಾಲೆಗೆ ಓದಿ ಕೆಲಸ ಮಾಡಿ ಹಣ ಮತ್ತು ಸಾಮಾನು ತರುತ್ತಾರೆ. ಹೆಣ್ಣು ಮಕ್ಕಳು ಕೇವಲ ಅಡುಗೆ ಮಾಡಿ ಬಡಿಸಲು ಮಾತ್ರ ಲಾಯಕ್ಕು ಎಂಬುದು ಅವನ ವಾದ. ಈ ಮೂಲಕ ಸಮಾಜದಲ್ಲಿನ ಬಾಲ್ಯದಿಂದಲೇ ಗಂಡು ಹೆಣ್ಣಿನ ಬಗ್ಗೆ ಇರುವ ತಾರತಮ್ಯದ ಅರಿವನ್ನು ಕೈಲಾಸಂ ಮಾರ್ಮಿಕವಾಗಿ ಅಣಕಿಸಿದ್ದಾರೆ. ಇಂಗ್ಲಿಷ್ ವ್ಯಾಮೋಹ. ಮಗು ಬಳಸುವ ಅಡ್ಮೈರ್ ಗುಡ್ ಮ್ಯಾನ್ ಎಂಬ ಕಾಪಿ ಪುಸ್ತಕದ ವಾಕ್ಯ ಮತ್ತು ಮೀನಾ ಎಂಬ ಪದಕ್ಕೆ ರಾಣಿ ಎಂದು ನೀಡುವ ತಪ್ಪು ವಿವರಣೆ ಅಂದಿನ ಇಂಗ್ಲಿಷ್ ವಿದ್ಯಾಭ್ಯಾಸದ ಮೇಲಿನ ವ್ಯಂಗ್ಯವಾಗುತ್ತೆ. ಈ ದೃಶ್ಯದಲ್ಲಿ ನಾವು ಮುಂದಿನ ಭಾಗವನ್ನು ಗಮನಿಸಿದಾಗ ಕುಟುಂಬದ ಚಿತ್ರಣ ಮತ್ತು ಪಾತ್ರಗಳ ಪರಿಚಯ. ರಂಗಣ್ಣನ ಕುಟುಂಬವು ಒಂದು ಸಾಮಾನ್ಯ ಸುಸಂಸ್ಕೃತ ಕುಟುಂಬ. ರಂಗಣ್ಣನ ಶಿಸ್ತಿನ ಮತ್ತು ದೂರದೃಷ್ಟಿಯ ತಂದೆ. ಸರಸಮ್ಮ ಮನೆಯ ಜವಾಬ್ದಾರಿ ಹೊತ್ತು ಪ್ರೀತಿಯ ತಾಯಿ. ಅಶ್ವತ್ಥ ಮತ್ತು ಶಾಮಿ ಓದುತ್ತಿರುವ ಸುಶಿಕ್ಷಿತ ಮಕ್ಕಳು. ಶಾಮಿ ಸ್ಕೌಟ್ ಆಗಿರುವುದರಿಂದ ಅವನಿಗೆ ಯೂನಿಫಾರ್ಮ್ ಸಿಗುತ್ತೆ. ತನಗೆ ಸಿಗಲಿಲ್ಲ ಎಂದು ಮಗು ಅಳುವುದನ್ನು ಸಣ್ಣ ಮಕ್ಕಳ ಸಹಜ ಸ್ವಭಾವವನ್ನು ತೋರಿಸುತ್ತದೆ. ಸಾತುವಿನ ಆಗಮನ ಮತ್ತು ಗಂಡನ ಮನೆ ಪರಿಸ್ಥಿತಿ. ರಂಗಣ್ಣನ ಹಿರಿಯ ಮಗಳು ಸಾತು ತವರು ಮನೆಯಿಂದ ಬರುತ್ತಾಳೆ. ಅವಳ ಸಂಭಾಷಣೆಯಿಂದ ಗಂಡನ ಮನೆಯ ಪರಿಸ್ಥಿತಿ ತಿಳಿಯುತ್ತದೆ. ಸಾತುವಿನ ಗಂಡ ಬ್ರೈಟ್ ಫೆಲೋ ಆಗಿದ್ದರೂ ಮನೆಯ ಕೆಲಸಗಳೆಲ್ಲ ಹೂವು ಹಾಳು ತರುವುದು, ಬಾವಿಯಲ್ಲಿ ನೀರು ಸೇದುವುದು, ಕಾಲ ಕಳೆಯುವುದರಿಂದ ಓದಲು ಸಮಯವಿಲ್ಲದೆ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾನೆ. ಇದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಮಗು ವಿದ್ಯಾಭ್ಯಾಸಕ್ಕಿಂತ ಸಂಸಾರದ ಕೆಲಸಗಳು ಹೇಗೆ ಪ್ರಾಮುಖ್ಯವಾಗುತ್ತೆಂಬುದನ್ನು ಇಲ್ಲಿ ಟಿ.ಪಿ. ಕೈಲಾಸಂ ಅವರು ಈ ದೃಶ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮುಂದಿನ ದೃಶ್ಯವನ್ನು ಗಮನಿಸಿದಾಗ ಇಲ್ಲಿ ವರದಕ್ಷಿಣೆ ಮತ್ತು ಸಂಬಂಧಗಳ ಚರ್ಚೆ. ನರಸಿಂಹಯ್ಯ ಮತ್ತು ಪಾರ್ವತಮ್ಮ. ನರಸಿಂಹಯ್ಯನ ಮತ್ತು ಪಾರ್ವತಮ್ಮ ದಂಪತಿಗಳು ತಮ್ಮ ಮಗಳು ವೆಂಕುಗೂ ರಂಗಣ್ಣನ ಮಗ ಅಶ್ವತ್ಥನನ್ನು ಕೇಳಲು ಬರುತ್ತಾರೆ. ರಂಗಣ್ಣನ ಸಿದ್ಧಾಂತ. ರಂಗಣ್ಣ ಇಲ್ಲಿ ವರದಕ್ಷಿಣೆಯನ್ನು ವಿರೋಧಿಸುತ್ತಾರೆ. ನಾವು ವರದಕ್ಷಿಣೆ ಕೊಟ್ಟಿದ್ದೇವೆ ಹೊರತು ತಗೊಂಡಿಲ್ಲ ಎಂದು ಹೆಮ್ಮೆಯಿಂದ ಹೇಳುತ್ತಾನೆ. ಷರತ್ತು. ಮದುವೆಗೆ ಮೊದಲು ಹುಡುಗಿ ವೆಂಕು ನನ್ನ ಮನೆಯಲ್ಲಿ 15 ದಿನ ಇದ್ದು ತನ್ನ ಬಡತನ ಸಂಸಾರದ ಅವಳಿಗೆ ಒಪ್ಪಿಗೆಯಾದರೆ ಮಾತ್ರ ಮದುವೆ ಮಾಡೋಣ ಎನ್ನುತ್ತಾರೆ. ಇದು ರಂಗಣ್ಣನ ಉದಾತ್ತ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುತ್ತದೆ. ಪಾರ್ವತಮ್ಮನ ಬಿಂಕ. ಪಾರ್ವತಮ್ಮ ಮಗುವಿನ ಲಿಂಗದ ಬಗ್ಗೆ, ಮನೆಯ ಸೌಕರ್ಯಗಳ ಬಗ್ಗೆ ಪಂಪುನೆಲಸ ವಿಚಾರಿಸುವುದು ಅವರ ಶ್ರೀಮಂತಿಕೆಯ ಅಹಂಕಾರವನ್ನು ತೋರಿಸುತ್ತದೆ. ನಾಗತ್ತೆ ಮತ್ತು ಗೋವಿನ ಕಥೆ ನೆನಪು. ನಾಗತ್ತೆ ವಿಧವೆಯಾಗಿದ್ದರೂ ಸಂಸಾರದ ಎಲ್ಲರ ಹಿತ ಬಯಸುವವರು. ಅವರು ಮಗುವಿಗೆ ಈ ಹಿಂದೆ ಹೇಳಿದ್ದ ಗೋವಿನ ಕಥೆಯನ್ನು ಮಗು ನೆನಪಿಸಿಕೊಳ್ಳುವುದು ಅವರ ನಡುವಿನ ಬಾಂಧವ್ಯವನ್ನು ತೋರಿಸುತ್ತದೆ. ಸರಸಮ್ಮ ನಾಗತ್ತೆ ಹೊಸ ಸೀರೆಯನ್ನು ಉಡುಗೊರೆಯಾಗಿ ನೀಡುವ ದೃಶ್ಯವು ಕುಟುಂಬದ ಪ್ರೀತಿ ಮತ್ತು ಗೌರವಕ್ಕೆ ಸಾಕ್ಷಿಯಾಗಿದೆ. ಉಪಸಂಹಾರ. ಮಂಗಳಾರತಿ ದೃಶ್ಯ.
ದೃಶ್ಯವು ಕೊನೆಯಲ್ಲಿ ಮನೆಯಲ್ಲಿ ಮಂಗಳಾರತಿ ನಡೆಯುತ್ತದೆ. ಸಾತು ತನ್ನ ತಮ್ಮನಾದ ಮಗುವನ್ನು ಕುಸುಮ ಉರಿಯುವಂತಹ ಮಂಗಳಾರತಿ ತೋರಿಸಿ ದೇವರು ಎಂದು ಅರಸುತ್ತಾಳೆ. ಇದು ಭಾರತೀಯ ಕುಟುಂಬದಲ್ಲಿರುವ ನಂಬಿಕೆ ಮತ್ತು ಸಂಪ್ರದಾಯಗಳಿಗೆ ಮೊದಲ ದೃಶ್ಯ ಮುಕ್ತಾಯವಾಗುತ್ತದೆ. ನಾವು ಮುಂದಿನ ದೃಶ್ಯವನ್ನು ಗಮನಿಸಿದಾಗ ಇಲ್ಲಿ ತಾಳಿ ಕಟ್ಟಕ್ಕೆ ನಾನು ಕೂಲಿನ, ತಾಳಿ ಕಟ್ಟಲು ಕೂಲಿನೇ ಎನ್ನುವ ಈ ಭಾಗವು ಸಮಾಜದಲ್ಲಿನ ವರದಕ್ಷಿಣೆ ಪಿಡುಗು, ಅಂತಸ್ತಿನ ವ್ಯಸನ ಮತ್ತು ಮನುಷ್ಯನ ನೈತಿಕ ಮೌಲ್ಯಗಳ ಸಂಘರ್ಷವನ್ನು ಮಾರ್ಮಿಕವಾಗಿ ಚಿತ್ರಿಸಲಾಗಿದೆ. ಮದುವೆಯ ಸನ್ನಿವೇಶ ಮತ್ತು ಆತಂಕ. ನರಸಿಂಹಯ್ಯನವರ ಮನೆಯಲ್ಲಿ ಮಗಳ ಮದುವೆ ಸಂಭ್ರಮ. ಮುಹೂರ್ತಕ್ಕೆ ಕೇವಲ 1 ಗಂಟೆ ಬಾಕಿ ಇದೆ. ಆದರೆ ವರನ ಕಡೆಯವರು ಬೀಗರು ಇನ್ನೂ ಬಂದಿಲ್ಲ. ಅತಿಥಿಗಳು ಕಾಯುತ್ತಿದ್ದಾರೆ. ನರಸಿಂಹಯ್ಯನವರು ಗಾಬರಿಯಿಂದ ಮಗ ಶಂಕರನನ್ನು ವಿಚಾರಿಸಲು ಕಳಿಸುತ್ತಾರೆ. ಅಮಲ್ದಾರ್ ರಾಮಣ್ಣನ ಮಗನೊಂದಿಗೆ ಮದುವೆ ನಿಶ್ಚಿತವಾಗಿರುತ್ತದೆ. ರಾಮಣ್ಣನವರ ಆಗಮನ ಮತ್ತು ಚಿತ್ರ ಬೇಡಿಕೆ. ಕೊನೆಗೆ ರಾಮಣ್ಣನವರು ಒಬ್ಬರೇ ಜಟ್ಕಾದಲ್ಲಿ ಬರುತ್ತಾರೆ. ಬಹಳ ಇಂಗ್ಲಿಷ್ ಪದಗಳನ್ನು ಬಳಸುತ್ತಾ ನಾಗರಿಕ ಸೋಗು ಹಾಕುತ್ತಾ ಮಾತನಾಡುವ ಅವರು ಮದುವೆಗೆ ಬರಲು ಒಂದು ದೊಡ್ಡ ಅಡೆತಡೆ ಇದೆ ಎಂದು ನಾಟಕವಾಡುತ್ತಾರೆ. ತಮ್ಮ ಮಗ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಓದಿ ಬಂದಿದ್ದಾನೆ. ಅದಕ್ಕೆ 11,000 ರೂಪಾಯಿಗಳು ಬೇಕು. ಆ ಹಣವನ್ನು ಈಗಲೇ ಕೊಟ್ಟರೆ ಮಾತ್ರ ಮದುವೆಗೆ ಬರುವುದಾಗಿ ಅಂತಿಮ ಎಚ್ಚರಿಕೆ ನೀಡುತ್ತಾರೆ. ಈಗಾಗಲೇ ವರದಕ್ಷಿಣೆಯಾಗಿ ಸಾಲ ಮಾಡಿ ವಿಮಾ ಪಾಲಿಸಿಯನ್ನು ಅಡವಿಟ್ಟು ಹಣ ಹೊಂದಿರಿಸುವ ನರಸಿಂಹಯ್ಯನವರಿಗೆ ಇದು ದೊಡ್ಡ ಆಘಾತವಾಗುತ್ತದೆ. ನಾವು ಮುಂದೆ ಗಮನಿಸಿದಾಗ ನರಸಿಂಹಯ್ಯನವರ ರೋಷ ಮತ್ತು ಪ್ರತೀಕಾರ. ರಾಮಣ್ಣನವರು ಅಷ್ಟಕ್ಕೆ ನಿಲ್ಲದೆ ನರಸಿಂಹಯ್ಯನವರ ವಾಸದ ಮನೆಯನ್ನು ಮಗನ ಹೆಸರಿಗೆ ಬರೆದುಕೊಡಬೇಕೆಂದು ಒತ್ತಾಯಿಸುತ್ತಾರೆ. ಈ ಹಂತದಲ್ಲಿ ನರಸಿಂಹಯ್ಯನವರ ತಾಳ್ಮೆ ಮೀರುತ್ತದೆ. ರಾಮಣ್ಣನವರ ಕಪಟ ನಾಟಕ ಮತ್ತು ಆಷಾಢಭೂತಿಯನ್ನು ಕಂಡು ರೊಚ್ಚಿಗೇಳುವ ನರಸಿಂಹಯ್ಯನವರು ರಂಗಣ್ಣನಿಗೆ ಕಪಾಲಮೋಕ್ಷ ಮಾಡಿ ಅವರದೇ ಜೋಡಿಯಿಂದ ಹೊಡೆದು ಮನೆಯಿಂದ ಹೊರಹಾಕುತ್ತಾರೆ. ಅತಿಥಿಗಳ ಮುಂದೆ ತಮಗಾಗುವ ಅವಮಾನಕ್ಕಿಂತ ಮಗಳ ಭವಿಷ್ಯ ಎಂದು ಸ್ವಾಭಿಮಾನ ಮುಖ್ಯವೆಂದು ನಿರ್ಧರಿಸುತ್ತಾರೆ ನರಸಿಂಹಯ್ಯನವರು. ಮುಂದಿನ ಭಾಗ ಪಶ್ಚಾತ್ತಾಪ ಮತ್ತು ಹೊಸ ನಿರ್ಧಾರ. ಬೀಗರನ್ನು ಹೊಡೆದು ಓಡಿಸಿದ ನಂತರ ನರಸಿಂಹಯ್ಯನವರಿಗೆ ತಮ್ಮ ತಪ್ಪು ಅರಿವಾಗುತ್ತದೆ. ಈ ಹಿಂದೆ ಒಳ್ಳೆ ಸಂಬಂಧವಾಗಿ ಬಂದಿದ್ದ ಸಾಧು ಸ್ವಭಾವದ ರಂಗಣ್ಣನವರ ಮಗನ ಸಂಬಂಧವನ್ನು ತಿರಸ್ಕರಿಸಿ ಕೇವಲ ಅಂತಸ್ತಿನ ಆಸೆಗೆ ಬಿದ್ದು ಈ ಅಮಲ್ದಾರ ಮನೆಯ ಸಂಬಂಧ ಬೆಳೆಸಲು ಹೋಗಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಾರೆ. ನೋಡಲು ಗಟ್ಟಿಯಾಗಿ ಕಂಡರೂ ಡೊಳ್ಳು ಮನುಷ್ಯನವರು ಎಂದು ರಾಮಣ್ಣನವರನ್ನು ನಿಂದಿಸುತ್ತಾನೆ. ನಾವು ಕಡೆಯ ದೃಶ್ಯವನ್ನು ಗಮನಿಸಿದಾಗ ನರಸಿಂಹಯ್ಯನವರು ಕೂಡಲೇ ತಮ್ಮ ಪಾರ್ವತಮ್ಮನನ್ನು ಮತ್ತು ಮಗನ ಶಂಕರನನ್ನು ರಂಗಣ್ಣನವರ ಮನೆಗೆ ಕಳಿಸಿ ಕ್ಷಮೆ ಕೇಳಿಸಿ ಬರುತ್ತಾರೆ. ರಂಗಣ್ಣನವರು ಔದಾರ್ಯ ತೋರಿ ಮದುವೆಗೆ ಒಪ್ಪುತ್ತಾರೆ. ಪುರೋಹಿತರು ಅದೇ ಮಧ್ಯಾಹ್ನ ಮತ್ತೊಂದು ಶುಭ ಮುಹೂರ್ತವಿದೆ ಎಂದು ತಿಳಿಸುತ್ತಾರೆ. ಕೊನೆಗೆ ನರಸಿಂಹನವರು ಅಂತಸ್ತಿನ ಮೋಹ ಬಿಟ್ಟು ಗುಣವಂತನ ವರನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿಸಲು ಸಿದ್ಧರಾಗುತ್ತಾರೆ. ಈ ನಾಟಕದ ಮುಖ್ಯ ಉದ್ದೇಶ. ಈ ನಾಟಕವು ವರದಕ್ಷಿಣೆ ಹೆಸರಿನಲ್ಲಿ ಹೆಣ್ಣಿನ ಕಡೆಯವರು ಸುಲಿಗೆ ಮಾಡುವ ದೊಡ್ಡ ಮನುಷ್ಯರು ಮುಖವಾಡವನ್ನು ಕಲಿಸುತ್ತದೆ. ವಿದ್ಯೆ ಮತ್ತು ಅಧಿಕಾರವಿದ್ದರೂ ಸಂಸ್ಕಾರವಿಲ್ಲದವರ ಸಮಾಜಕ್ಕೆ ಹೇಗೆ ಕಂಠಪ್ರಾಯಕರು ಎಂಬುದನ್ನು ಇಲ್ಲಿ ತೋರಿಸಲಾಗಿದೆ. ನರಸಿಂಹನವರ ಪಾತ್ರದ ಮೂಲಕ ಅತಿಯಾದ ಅಂತಸ್ತಿನ ಆಸೆ ಬಿದ್ದು ಅಪಾಯಕಾರಿ ಎಂಬ ಸಂದೇಶವನ್ನು ಲೇಖಕರಲ್ಲಿ ನೀಡಿದ್ದಾರೆ. ಪರೀಕ್ಷೆಗಾಗಿ ಪ್ರಮುಖ ಅಂಶಗಳು. ಬಾಲ್ಯದ ಲಿಂಗ ತಾರತಮ್ಯ, ಮಗು ಮತ್ತು ಪುಟ್ಟ ನಡುವಿನ ಭೂಪತಿ ವರ್ಸಸ್ ಹೋಪ್ಲೆಸ್ ಚರ್ಚೆ, ಭಾಷಾ ಶೈಲಿ, ಕೈಲಾಸಂ ಬಳಸುವ ಕನ್ನಡ ಇಂಗ್ಲಿಷ್ ಮಿಶ್ರಿತ ಸಂಭಾಷಣೆ, ವರದಕ್ಷಿಣೆ ವಿರೋಧ, ರಂಗಣ್ಣನವರು ವರದಕ್ಷಿಣೆ ಬೇಡವೆಂದು ಹೇಳುವ ಮತ್ತು ಹುಡುಗಿಯರು ಸಮ್ಮತಿಗೆ ಒತ್ತು ನೀಡುವ ಗುಣ, ಪಾತ್ರಗಳ ವೈವಿಧ್ಯತೆ, ಮುಗ್ಧ ಮಗು, ಗಂಭೀರ ರಂಗಣ್ಣ, ಪ್ರೀತಿಯ ಸರಸಮ್ಮ ಮತ್ತು ಜಂಬದ ಪಾರ್ವತಮ್ಮ, ಶೀರ್ಷಿಕೆಯ ಸಾರ್ಥಕತೆ, ತಾಳಿ ಕಟ್ಟುವ ಪವಿತ್ರ ಕಾರ್ಯಕ್ಕೆ ಹಣ, ಕೂಲಿ ಕೊಡುವುದು ತಪ್ಪು ಎಂಬ ಸಂದೇಶವು ಮುನ್ಸೂಚನೆ ಈ ನಾಟಕದಲ್ಲಿ ತಮಗೆ ಸಿಗುತ್ತದೆ.